ದಿನನಿತ್ಯವೂ ನಗರವನ್ನು ಶುಚಿಗೊಳಿಸುವ ಪೌರಕಾರ್ಮಿಕರ ಕೆಲಸ ಸಮಾಜದಲ್ಲಿನ ಎಲ್ಲಾ ವೃತ್ತಿಗಿಂತಲೂ ಅತ್ಯಂತ ಪವಿತ್ರವಾದದ್ದು. ನಿಮ್ಮ ನೋವನ್ನು ಅರ್ಥಮಾಡಿಕೊಂಡಿದ್ದೇನೆಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ. ರಘು ಹೇಳಿದರು. ನಗರದ ಮೆದೆಹಳ್ಳಿ ರಸ್ತೆಯಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನು ವಿತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ ಅವರು, ಅತ್ಯಂತ ನಿಕೃಷ್ಟ ಹಾಗೂ ತಳಮಟ್ಟದ ಕೆಲಸ ನಿಮ್ಮದು. ಹೋರಾಟದ ಮೂಲಕ ಸರ್ಕಾರದಿಂದ ಆಗುವ ಕೆಲವು ಬದಲಾವಣೆಗಳನ್ನು ಅನುಷ್ಠಾನಕ್ಕೆ ತರಲು ನಾನು ಸದಾ ಸಿದ್ಧನಿದ್ದೇನೆ. ಹುಟ್ಟುಹಬ್ಬವೆಂದರೆ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುವುದನ್ನು ನೋಡುತ್ತಿದ್ದೇನೆ. ನಿಮ್ಮೊಂದಿಗೆ ನಾನು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವುದು ಖುಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರದಿ ಅರುಣ್ ಕುಮಾರ್, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್ ಚಿತ್ರದುರ್ಗ. ಆದರೆ ಯಾವುದಾದ್ರೂ ಒಂದು ವೃತ್ತಿ ಇನ್ನ ಕೂಡ ದಿನ ಕಷ್ಟಪಟ್ಟು ಈ ಸಮಾಜನ ಶುಚಿ ಮಾಡಿ ಇನ್ನೂ ಕೂಡ ಅವರು ನೋವಲ್ಲಿದ್ದಾರೆ ಅಂತಕ್ಕಂದ್ರೆ ಅದೊಂದೇ ಒಂದು ವೃತ್ತಿ ನಿಮ್ಮ ಪೌರ ಕಾರ್ಮಿಕರು ಮಾಡ್ತಿರ್ತಕ್ಕಂಥ ವೃತ್ತಿ. ಯಾಕಂದ್ರೆ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಈ ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಬೇರೆ ಕೆಲಸಗಳಲ್ಲಿ ಸಂಬಳದಲ್ಲಿ ವ್ಯತ್ಯಾಸ ಇರ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ವ್ಯತ್ಯಾಸಗಳಿರ್ಬೋದು. ಬಟ್ ಈ ಪೌರ ಕಾರ್ಮಿಕರ ಕೆಲಸ ಅಂತಕ್ಕಂಥದ್ದು ತುಂಬ ನಿಕೃಷ್ಟ ಮತ್ತು ತಳಮಟ್ಟದ ಕೆಲಸ. ನಾವೆಲ್ಲ ಕೆಲಸ ಮಾಡಿ ಹೋದರೆ ನೀವು ಮಾಡಿರೋ ಕೆಲಸದ್ದು ಇನ್ನೂ ಕೈ ಮೈ ಎಲ್ಲ ವಾಸನೆ ಕೂಡ ಹೋಗಿರಲ್ಲ. ಹಂಗೇ ಮನೆಗೊಳಗೆ ಹೋದರೆ ಮನೆಗೊಳಗೂ ತಮಗದು ಅನ್ನಿಸಿರುತ್ತೆ. ಆ ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಈಗ ಸಾಕಷ್ಟು ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ನಿನ್ನೆ ಕೂಡ ಸಂಘಟನೆಗಳು ಎಲ್ಲ ನಮ್ಮ ಮೀಟಿಂಗ್ ಮಾಡಿದ್ರು, ರಾಜ್ಯ ನಮ್ಮ ನಾರಾಯಣಣ್ಣ ಅವರೆಲ್ಲ ಅಲ್ಲಿ ಕೂಡ ಹೇಳಿದ್ದೀನಿ. ತಮ್ಗಳು ಏನಾಗಬೇಕು ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಗಬೇಕಾಗಿರೋಂಥ ಬದಲಾವಣೆಗಳನ್ನು ಮಾಡಿಸೋದಕ್ಕೆ ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾರೋ ಒಬ್ರಿಗೆ ಏನೋ ಒಂದು ಸಂಬಳದ್ದು ಯಾವುದೋ ಒಂದು ಎರಡು ಹೇಳಿದ ತಕ್ಷಣ ಬಗೆಹರಿಯಲ್ಲ. ನಿಮ್ಮ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಕಾನೂನುಗಳಲ್ಲೇ ಬದಲಾವಣೆ ಮಾಡಬೇಕು. ಅದು ಮಾಡಿದರೆ ಮಾತ್ರ ನೀವು ಉತ್ತಮ ಜೀವನ ಮಾಡೋದಕ್ಕೆ ಏನು ಸಾಧ್ಯ ಅಂತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಿದ್ದೀನಿ. ಇವತ್ತು ನನ್ನ ಹುಟ್ಟಿದ ಹಬ್ಬದಲ್ಲಿ ನಿಮ್ಗಳ ಜೊತೆ ಮಾಡ್ಕೊಂಡ್ರೆ ಇದು ನೋಡೋರಿಗೆ ಮತ್ತು ಬೇರೆಯವರಿಗೆ ಒಂದು ಪ್ರೇರಣೆ ಆಗಬೇಕು. ಯಾಕಂದರೆ ಈ ಸಮಾಜದಲ್ಲಿ ನಿಮಗೆ ಏನು ಇಟ್ಕೊಂಡ್ಬಿಟ್ಟಿದ್ರೆ ಭಾವನೆ ಅಂದರೆ ಯಾವ್ದಾರ ಒಂದು ಈ ಡ್ರೆಸ್ ಆಗಿದ್ದಾಗ ಒಂದು ಹೋಟ್ಲು ಒಂದು ಶಾಪ್ ಒಳಗೆ ಕರೆದ್ರೂ ನೀವು ಹೋಗೋದಿಲ್ಲ, ಜಲ್ದಿ ಹಂಗೆ ಹಿಂದಕ್ಕೆ ನಿಂತ್ಕೊಂಡಿರ್ತೀರಿ. ಯಾಕಂದರೆ ನಮ್ಮ ಕೈ ಕೊಳೆ ಆಗೈತೆ, ನಮ್ಮ ಮೈ ಕೊಳೆ ಆಗೈತೆ ಅನ್ನೋ ಭಾವನೆ ಇಟ್ಕೊಂಡಿದ್ದೀರಿ. ಅದಕ್ಕೆ ಅಂತ ಭಾವನೆ ಇರಬಾರ್ದು. ನೀವು ಕೂಡ ಈ ಸಮಾಜದ ಅತ್ಯಂತ ಮುಖ್ಯವಾದಂಥ ಕೆಲಸ ಮಾಡ್ತಕ್ಕಂಥ ಜನ. ನೀವು ಯಾವುದೇ ಕೀಳನ್ನು ಇಟ್ಕೊಳ್ಳೋದು ಬೇಡ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಸುಧಾರಣೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಗೊಂಬಂದು, ಪೌರಾಡಳಿತ ಸಚಿವರುಗಳ ಗಮನಕ್ಕೂ ತಗೊಂಬಂದು 100% ನಾನು ಇರ್ತಕ್ಕಂಥ ಇನ್ನು 6 ತಿಂಗಳ ವರ್ಷ ಇರೋದ್ರೊಳಗೆ ನಿಮ್ಮ ಜೀವನದಾಗ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ಮಾಡ್ತೀನಿ. ಆ ದೇವರ ಆಶೀರ್ವಾದ, ಶಕ್ತಿ ನೀವೆಲ್ಲ ನನ್ನ ಜೊತೆ ಇರಿ, ಮಾಡೋಣ. ನೀವೆಲ್ಲ ನನ್ನ ಹುಟ್ಟಿದಬ್ಬಕ್ಕೆ ಬಂದು ಪ್ರೀತಿಯಿಂದ ಶುಭ ಕೋರಿದಿರ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ನೀವೆಲ್ಲ ಜೊತೆಗೆ ಊಟ ಮಾಡೋಣ. ಇದು ನನ್ನ ಜೀವನದ ಇಷ್ಟು ವರ್ಷದ ಹುಟ್ಟಿದಬ್ಬಗಳಲ್ಲಿ ಭಾಳ ಅರ್ಥಪೂರ್ಣ ಮತ್ತು ವಿಶಿಷ್ಟವಾದಂಥ ಹುಟ್ಟಿದಬ್ಬ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಇದನ್ನು ಮಾಡೋದಕ್ಕೆ ಏರ್ಪಡಿಸಿದಂಥ ಶಿವಣ್ಣ ಸಹೋದರ ಅವರು ಯಾವಾಗಲೂ ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಗಿರ್ತಾನೆ. ಯಾವುದೇ ಕಾರ್ಯಕ್ರಮ ಇದ್ರೂ ಪಾಪ ಮುಂದೆ ಬಂದು ರೆಡಿ ಮಾಡ್ತಾನೆ. ಅವನಿಗೂ ಕೂಡ ದೇವರು, ಮನುಷ್ಯರು ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಾಗಿದ್ದಷ್ಟೇ ಮಾಡೋಕ್ಕಾಗಲ್ಲ. ಮೇಲೆ ಭಗವಂತ ಮನಸ್ಸು ಮಾಡ್ದ ಅಂದರೆ ಏನು ಬೇಕಾದ್ರೂ ಮಾಡ್ತಾನೆ. ಆ ದೇವರು ಶಿವಣ್ಣಗೆ ಏನೇನು ಅವನ ಆಸೆ ಇದಾವೆ ಎಲ್ಲ ಈಡೇರಿಸಲಿ, ಒಳ್ಳೇದು ಮಾಡಲಿ. ಹಾಗೆ ನಮ್ಮ ರವಣ್ಣರಿಗೂ ಒಳ್ಳೇದು ಮಾಡಲಿ. ನಮ್ಮ ಶರಣಣ್ಣರಂತೂ ಭಾಳ ದೈವ ಭಕ್ತರು, ಭಾಳ ದೈವ ಭಕ್ತರು. ಈ ದೇವಸ್ಥಾನ ಇವತ್ತು ಇಷ್ಟು ಶುಚಿಯಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಈ ದೇವ್ರು ನೋಡ್ತಾ ಇದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಶರಣಣ್ಣ. ನಾವು ಶಬರಿಮಲೆಗೆ ಹೋದರೆ ಏನು ನೋಡಿ ಬರ್ತೀವಿ ದೇವಸ್ಥಾನ, ಅದೇ ದೇವಸ್ಥಾನ ಅದೇ ಥರನೇ ಅಷ್ಟೇ ಭಾಳ ಶಿಸ್ತು, ಅಚ್ಚುಕಟ್ಟು, ಆ ಪೂಜೆ ಪುರಸ್ಕಾರ ರೀತಿ ನೀತಿಗಳನ್ನು ಅನುಸರಿಸಿ ಮಾಡಿಸ್ತಾರೆ. ದೇವರು ಶರಣನಿಗೆ ಕೂಡ